ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾನು ಎಲ್ಲಿದ್ದೇನೆ ಅಂತ ನೋಡ್ತಾ ಇದ್ದೀರಾ? ನಾನು ಹಾಸ್ಪಿಟಲಲ್ಲಿ ಇದ್ದೇನೆ. ಹಾಸ್ಪಿಟಲಲ್ಲಿ ಅಂದರೆ ನನ್ನ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೇವೆ. ಒಂದು 2-3 ದಿನದಿಂದ ನಾವು ಇಲ್ಲೇ ಇದ್ದೇವೆ. ನನ್ನ ಮಗನಿಗೆ ಊಟ ತಿನ್ನಿಸುವಾಗ ಈ ಫಿಶನ್ನು ತೋರಿಸ್ತಾ ತಿನ್ನಿಸಿದರೆ ಒಳ್ಳೆ ಊಟ ಮಾಡ್ತಾನೆ, ಇಲ್ಲಾಂದರೆ ಅಳ್ತಾನೆ. ಇಲ್ಲಿ ಊಟ ಮಾಡಲಿಕ್ಕೆ ಕೇಳುವುದಿಲ್ಲ, ಅಂದರೆ ಹೊಸ ಜಾಗ ಅಲ್ವಾ, ಮಕ್ಕಳಿಗೆ ಜಾಗ ಚೇಂಜ್ ಆದ ತಕ್ಷಣ ಗೊತ್ತಾಗ್ತದೆ. ಹಾಗಾಗಿ ಅವರು ತಿನ್ನಲಿಕ್ಕೆ ಕೇಳುವುದಿಲ್ಲ, ಮಲಗಲಿಕ್ಕೆ ಕೇಳುವುದಿಲ್ಲ. ಈ ಮೀನು ನೋಡ್ತಾ ಸ್ವಲ್ಪ ತಿಂತಾನೆ, ಅದೇ ಖುಷಿ. ಹಾಗೆ ತೋರಿಸ್ತಾ ಇದ್ದೇನೆ ಮೀನು, ಅವನದನ್ನ ಎಂಜಾಯ್ ಮಾಡ್ತಾನೆ. ನಂತರ ನಾವು ಅಮ್ಮನಿಗೆ ಟೀ ಏನಾದರೂ ತರಬೇಕು. ಈಗ 7 ಗಂಟೆಗೆ ಓಪನ್ ಆಗ್ತದೆ ಅಂತ ಹೇಳಿದ್ದಾರೆ. ನಾವು ಒಮ್ಮೆ ಹೋಗಿ ಬಂದ್ವಿ, 7 ಗಂಟೆಗೆ ಓಪನ್ ಆಗಿರಲಿಲ್ಲ. ಇನ್ನು ಸ್ವಲ್ಪ ಹೊತ್ತು ನಂತರ ಹೋಗಬೇಕು. ಇವಾಗ ಬೆಳಿಗ್ಗೆನೇ ತುಂಬ ಸೆಕೆ ಇದೆ. ಇವತ್ತು 2 ದಿನ ಆಯಿತು ಮಳೆ ಬರದೆ. 7:20 ಆಗ್ತಾ ಬಂತು. ಇವಾಗ ಹೋಗಿ ನೋಡಿದರೆ ಇವಾಗಲೂ ಓಪನ್ ಆಗಲಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ನಾವು, ಆದರೂ ಓಪನ್ ಆಗಲಿಲ್ಲ. ಈಗ ಪುನಃ ನಾವು ನಮ್ಮ ರೂಮ್ ಕಡೆ ಹೋಗ್ತೇವೆ. ಇಲ್ಲಿ ನೋಡಿ, ನನ್ನ ಮಗ ಕಿಟಕಿ ಇಟ್ಕೊಂಡು ಹೊರಗೆ ವ್ಯೂ ನೋಡ್ತಾ ಇದ್ದಾನೆ, ಎಂಜಾಯ್ ಮಾಡ್ತಾ ಇದ್ದಾನೆ ನೋಡಿ. ಫೈನಲಿ ಈಗ 7:35ಕ್ಕೆ ಕ್ಯಾಂಟೀನ್ ಓಪನ್ ಆಯಿತು. ಇಡ್ಲಿ ತಿಂದು ಅಮ್ಮನಿಗೆ ತಿಂಡಿ ಕೊಟ್ಟು ನಾನು ಮನೆ ಕಡೆ ಹೊರಟಿದ್ದೇನೆ. ಇನ್ನು ಅಮ್ಮನ ಜೊತೆ ನನ್ನ ಅಣ್ಣ ಇರ್ತಾರೆ. ಮನೆಯಲ್ಲಿ ಹೋಗಿ ಸ್ವಲ್ಪ ಕೆಲಸಗಳನ್ನು ಮುಗಿಸ್ಕೊಂಡೆ. ಇಲ್ಲಿ ನೋಡಿ, ಪಪ್ಪಾಯಿ ಹಣ್ಣು ಹಣ್ಣಾಗ್ತಾ ಬರ್ತಾ ಇದೆ. ಒಂದು 2-3 ಹಣ್ಣಾಗ್ತಾ ಬಂದಿದೆ. ಅದನ್ನು ಇವಾಗ ಕೊಯ್ತೇನೆ ನಾನು. ಇಲ್ಲಿ ನೋಡಿ, ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಮೀಶೋದಿಂದ ಒಂದು ಪ್ರಾಡಕ್ಟ್ ಬೈ ಮಾಡಿದ್ದೆ, ಬೇಬಿ ಕ್ಲೋತ್ ಡೈಪರ್. ಇದು 2 ಕ್ವಾಂಟಿಟಿ ಇದೆ. ಹೇಗಿದೆ ಅಂತ ನಾವು ನೋಡುವ. ಇದಕ್ಕೆ ಪ್ರೈಸ್ ಡಿಸ್ಕೌಂಟಲ್ಲಿ ನನಗೆ 305 ರೂಪಾಯಿಗೆ ಸಿಕ್ಕಿದೆ. ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು ಅಂತ ಇದನ್ನು ಬೈ ಮಾಡಿದ್ದೇನೆ ನಾನು. ಪ್ರಾಡಕ್ಟ್ ಮೆಟೀರಿಯಲ್ಲು ಫುಲ್ಲು ಸಾಫ್ಟಾಗಿ 100% ಕಾಟನ್ ಅಂತ ಬರೆದಿದೆ. ಸಾಫ್ಟಾಗಿತ್ತು. ನನಗೆ ತಗೊಂಡ್ಮೇಲೆ ಅನ್ನಿಸ್ತಾ ಉಂಟು, ಕಲರ್ ಏನಾದರೂ ಬೇರೆ ಇದ್ದರೆ ನೋಡ್ಬೋದಿತ್ತು ಅಂತ. ಪರವಾಗಿಲ್ಲ, ಪ್ರಾಡಕ್ಟ್ ಚೆನ್ನಾಗಿದ್ದರೆ ಇನ್ನೊಮ್ಮೆ ತಗೊಳ್ಳುವ. ತುಂಬ ಸ್ಮೂತಾಗಿದೆ. ಯೂಸ್ ಮಾಡಿ ನಾನು ಹೇಗಿದೆ ಅಂತ ಹೇಳ್ತೇನೆ. ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು.